ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಕೇಳ್ತಾ ಇರುವ ಹಾಗೆ ಮ್ಯಾಕ್ಸಿಮಮ್ ಜನ ಏನು ಅಂದರೆ ಈ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡು ಅಂತ ಹೇಳ್ತಾ ಇದ್ರಿ, ಸರಿನಾ? ಸೊ ಅದಕ್ಕೆ ಈ ಸೆಷನಲ್ಲಿ ನಾವೇನು ಅಂದರೆ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಅರ್ಜುನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಅರ್ಜುನ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿ ಇದೆ, ಅದು ಯಾರಿಗೆ ನೀಡಲಾಗ್ತದೆ, ಸರಿಯಾ? ಸೊ ಅತ್ಯುತ್ತಮ ಕ್ರೀಡಾಪಟುಗಳಿಗೆ, ಕವಿಗಳಿಗೆ, ವಿಜ್ಞಾನಿಗಳಿಗೆ ಮತ್ತು ನಟರಿಗೆ ನೀಡಲಾಗ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಈ ಅರ್ಜುನ ಪ್ರಶಸ್ತಿ ಏನಿದೆ ಅಲ್ವಾ, ಈ ಅರ್ಜುನ ಪ್ರಶಸ್ತಿ ನೀಡೋದು ಯಾರಿಗೆ ಅಂದರೆ ಈ ಅತ್ಯುತ್ತಮ ಕ್ರೀಡಾಪಟುಗಳಿಗೆ, ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಇದನ್ನು ನೀಡ್ತಾರೆ, ಸರಿನಾ? ಯಾವುದಾದ್ರೂ ಒಂದು ಗೇಮಲ್ಲಿ ಅವರು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ರು ಅಂದರೆ ಅವರಿಗೆ ಏನು ಮಾಡ್ತಾರೆ, ಈ ಅರ್ಜುನ ಪ್ರಶಸ್ತಿಯನ್ನು ನೀಡ್ತಾರೆ. ಸೊ ಲೈಕ್ ಇವಾಗ ವಿರಾಟ್ ಕೊಹ್ಲಿ ಆಗಿ ಕ್ರಿಕೆಟಲ್ಲಿ, ಹಾಗೆ ಸುನಿಲ್ ಛತ್ರಿ ಆಗಲಿ ನಿಮಗೆ ಯಾವುದರಲ್ಲಿ ಬರ್ತಾರೆ, ಅವರು ಫುಟ್ಬಾಲಲ್ಲಿ, ಸರಿನಾ? ಹಾಗೆ ಈ ಪವನ್ ಅವರು ನಿಮಗೆ ಕಬಡ್ಡಿಯಲ್ಲಿ, ಸರಿನಾ? ಸೊ ಆ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮಗೆ ಈ ಬೇರೆ ಬೇರೆ ಕ್ಷೇತ್ರಗಳು ಅಂದರೆ ಇವಾಗ ಬೇರೆ ಬೇರೆ ಆಟಗಳಲ್ಲಿ ನಿಮಗೆ ಒಟ್ಟಿನಲ್ಲಿ ಕ್ರೀಡಾಪಟುಗಳವರಾಗಿರಬೇಕು. ಸೊ ಆ ಕ್ಷೇತ್ರಗಳಲ್ಲಿ ನಿಮಗೆ ಏನು ಮಾಡ್ತಾರೆ, ಈ ಅರ್ಜುನ ಪ್ರಶಸ್ತಿ ನೀಡ್ತಾರೆ. ಈ ಅರ್ಜುನ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕೇಳ್ತಾನೆ ನಿಮಗೆ. ಸೊ ಅರ್ಜುನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು 1961ರಲ್ಲಿ ಸ್ಥಾಪನೆ ಮಾಡಲಾಗಿದೆ, ಸರಿನಾ? ಸೊ 1961ರಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿ ಅದೇ ವರ್ಷ ಕೊಡ ಮಾಡ್ತಾರೆ, ಯಾವುದು ಈ ಅರ್ಜುನ ಪ್ರಶಸ್ತಿಯನ್ನು. ಹಾಗೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಬಹುದು, ಈ ಅರ್ಜುನ ಪ್ರಶಸ್ತಿ ಏನಿದೆ ಅಲ್ವಾ, ಈ ಅರ್ಜುನ ಪ್ರಶಸ್ತಿ ನಮ್ಮ ದೇಶದಲ್ಲಿ ಕಂಡುಬರ್ತಕ್ಕಂಥ ಕ್ರೀಡಾ ಕ್ಷೇತ್ರದಲ್ಲಿ ಎಷ್ಟನೇ ದೊಡ್ಡ ಪ್ರಶಸ್ತಿ ಅಂತ ಕೇಳ್ತಾನೆ. ಸೊ ಅವಾಗ ಒಂದನೇ ದೊಡ್ಡ ಪ್ರಶಸ್ತಿಯ, ಯಾಕಂದ್ರೆ ಅರ್ಜುನ ಅಂತ ಹೆಸರಿದೆ ಅಲ್ವಾ, ಸ್ಟ್ರಾಂಗ್ ಹೆಸರಿದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಒಂದನೇ ಅತ್ಯಂತ ಮಹತ್ವವಾದ ಪ್ರಶಸ್ತಿ ಅಂತ ನಾವು ಹಾಕೋ ಚಾನ್ಸ್ ಇರುತ್ತೆ. ಒಂದನೇದಲ್ಲ, ಇದು ಎರಡನೇ ಅತ್ಯಂತ ದೊಡ್ಡದಾದ ಕ್ರೀಡಾ ಕ್ಷೇತ್ರಗಳಲ್ಲಿ ಕೊಡ್ತಕ್ಕಂತಹ, ಭಾರತದಲ್ಲಿ ಕ್ರೀಡಾ ಕ್ಷೇತ್ರಗಳಲ್ಲಿ ಕೊಡ್ತಕ್ಕಂಥ ಅತ್ಯಂತ ಎರಡನೇ ದೊಡ್ಡದಾದ ಪ್ರಶಸ್ತಿ ಯಾವುದು ಅಂದರೆ ಈ ಅರ್ಜುನ ಪ್ರಶಸ್ತಿ. ಹಾಗಾದರೆ ಮೊದಲನೇದು ಇನ್ನೂ ಬೇರೆದಿದೆಯಾ ಕ್ರೀಡಾ ಕ್ಷೇತ್ರಗಳಲ್ಲಿ ಕೊಡೋದು, ಈ ಕ್ರೀಡಾಪಟುಗಳಿಗೆ ಕೊಡೋದು? ಹೌದು ಸರ್, ಇದೆ. ಯಾವುದು ಅಂದರೆ ಇದು 61 ತಾನೇ ನಿಮಗೆ, 1961. ಹಾಗೆ ಇಲ್ಲಿ ಏನು ಮಾಡಿ 1992 ತಗೊಳ್ಳಿ, ಇಲ್ಲಿ ಒಂದಿದೆ, ಇಲ್ಲಿ ಎರಡು ಬಂದಿದೆ, ಸರಿನಾ? ಸೊ ಇದೇನಾಗುತ್ತೆ, 1992ರಲ್ಲಿ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಕ್ಚುಲಾಗಿ ಇವಾಗ ನಾವು ಅದನ್ನು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕರಿತೀವಿ. ಬಟ್ ಈ 1992ರಲ್ಲಿ ಸ್ಟಾರ್ಟ್ ಆದಾಗ ಅದಕ್ಕೆ ನಾವು ಏನಂತ ಕರಿತಿದ್ವಿ ಅಂತ ಕೇಳೋದಾದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಿದ್ವಿ. ಓಕೆ, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಿದ್ವಿ. ಫಸ್ಟ್ ಟೈಮು ಯಾವಾಗ 1992ರಲ್ಲಿ ಕೊಡಮಾಡತಕ್ಕ ಫಸ್ಟ್ ಟೈಮು ಅದನ್ನು ಏನಂತ ಕರಿತಿದ್ವಿ, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಿದ್ವಿ, ಸರಿನಾ? ಸೊ ಇದನ್ನು ನಾವೇನಂತ ಕರಿತೀವಿ, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಈ ಪ್ರಸ್ತುತ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕರಿತೀವಿ, ಸರಿನಾ? ಸೊ ಇದೇನಾಗಿದೆ, ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಕ್ರೀಡಾ ಕ್ಷೇತ್ರಗಳಲ್ಲಿ ಕೊಡಮಾಡತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂದರೆ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಇದನ್ನು ಈ ರಾಜೀವ್ ಗಾಂಧಿ ಖೇಲ್ ರತ್ನ ಇದೆ ಅಲ್ವಾ, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅನ್ನೋದನ್ನ ಇದನ್ನ ನೇಮ್ ಬದಲಾವಣೆ ಮಾಡಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಮಾಡಿದ್ದಾರೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಇದಕ್ಕೆ ಯಾಕ್ರಿ ಸರ್ ನೀವು ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಅಂತೀರಾ? ಇದು ಮೊದಲ ಅತಿ ಹೆಚ್ಚು, ಇದಕ್ಕೆ ಯಾಕೆ ನಾವು ಕಿಮ್ಮತ್ ಕೊಡ್ತೀವಿ, ಅದು ಸೆಕೆಂಡ್ ಅಂತೀವಿ, ಇದಕ್ಕೆ ಯಾಕೆ ನಾವು ಫಸ್ಟ್ ಅಂತೀವಿ ಅಂತ ನೀವು ಕೇಳ್ಬೋದು. ಯಾಕೆಂದರೆ ದುಡ್ಡು ರೀ. ಓಕೆ, ಸೊ ಇದರಲ್ಲಿ ಹೆಸರಲ್ಲಿ ಏನಿಲ್ಲ, ಅದರಲ್ಲಿ ಹೆಸರು ಕೂಡ ಏನಿಲ್ಲ. ಹೆಸರು ನೋಡಿದ್ರೆ ಈ ಮೇಜರ್ ಧ್ಯಾನ್ ಚಂದ್ಗಿಂತ ಅರ್ಜುನ ಅನ್ನುವ ಹೆಸರಲ್ಲೇ ನಿಮಗೆ ಜಾಸ್ತಿ ಸ್ವಲ್ಪ ಹೆಂಗೆ ಗತ್ತಿದೆ, ಸರಿನಾ? ಬಟ್ ಆದರೂ ಕೂಡ ಈ ಮೇಜರ್ ಧ್ಯಾನ್ ಚಂದಲ್ಲಿ ದುಡ್ಡು ಎಷ್ಟು ಕೊಡ್ತಾರೆ ಅಂದರೆ 25 ಲಕ್ಷ ಕೊಡ್ತಾರೆ, ಸರಿನಾ? ಸೊ ಇದಕ್ಕೆ ಅತ್ಯುನ್ನತ ಪ್ರಶಸ್ತಿ ಅಂತ ನಾವು ಹೇಳ್ತೀವಿ. ಸೊ ಹಾಗೆ ಸೆಕೆಂಡ್ ಹೈಯೆಸ್ಟ್ ಅಂತ ಯಾವುದನ್ನು ಹೇಳಿದೆ ನಾನು ಇವಾಗ, ಈ ಅರ್ಜುನ ಪ್ರಶಸ್ತಿ ಹೇಳಿದೆ. ಆ ಅರ್ಜುನದಲ್ಲಿ ಎಷ್ಟು ಕೊಡ್ತಾರೆ, 15 ಲಕ್ಷ ಕೊಡ್ತಾರೆ. ಸೊ ಏನಾದರೂ ಈ ಅರ್ಜುನ ಪ್ರಶಸ್ತಿ ಏನಿದೆ ಅಲ್ವಾ, ಇದ್ರದ್ದು ಏನಾದರೂ 35 ಲಕ್ಷ ಮಾಡಿದ್ರೆ ಏನಿಲ್ಲ, ಅರ್ಜುನ ಪ್ರಶಸ್ತಿಯನ್ನು ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಅಂತ ನಾವು ಹೇಳ್ಕೊತೀವಿ ಅಷ್ಟೇ, ಸರಿನಾ? ಸೊ ಜಸ್ಟ್ ದುಡ್ಡು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಆ್ಯಂಡ್ ದೆನ್ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಹೇಳಿದೆ ಅಲ್ವಾ ನಿಮಗೆ, ಜಸ್ಟ್ ಯಾವುದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು, 1992. ಸೊ ಈ 1992ರಲ್ಲಿ ಸ್ಟಾರ್ಟ್ ಆದ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡನ್ನು ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ಕೊಡ ಮಾಡಿದ್ರು ಅಂತ ಕೇಳ್ತಾನೆ. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಇದೆ, ಬರ್ಕೊಳ್ಳಿ. ಯಾರು ಅಂದರೆ ಮೇಜರ್ ವಿಶ್ವನಾಥನ್ ಆನಂದ್ ಅಂತ ಬರ್ತಾರೆ. ಓಕೆ, ವಿಶ್ವನಾಥನ್ ಆನಂದ್ ಏನು ಈ ಚೆಸ್ ಆಡ್ತಾರೆ ಗೊತ್ತಾ? ಸೊ ಆ ಚೆಸ್ ಆಡ್ತಕ್ಕಂತಹ ವಿಶ್ವನಾಥನ್ ಆನಂದ್ ಅವರು, ಓಕೆ, ಮಾಸ್ಟರ್ ವಿಶ್ವನಾಥನ್ ಆನಂದ್ ಅವರಿಗೆ ಮೊಟ್ಟ ಮೊದಲ ಬಾರಿಗೆ 1992ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡು ಕೊಡ ಮಾಡಿದ್ದಾರೆ, ಸರಿನಾ? ಗೊತ್ತಿರಲಿ, ಕೇಳ್ತಾನೆ. ಈ ಪ್ರಶ್ನೆಗಳು ಹೇಗೆ ಅಂದರೆ ಇವು ಭಾಳ ಸರಿ ರಿಪೀಟ್ ಆಗಿದ್ದಾವೆ. ಸೊ ಅದಕ್ಕೆ ಮುಂದೆ ಕೂಡ ರಿಪೀಟ್ ಆಗೋ ಚಾನ್ಸಸ್ಸು ಸಾಕಷ್ಟು ಸರಿ ಇರುತ್ತೆ. ನಾಟ್ ದೆನ್ ಯಾವುದು ಅಂದರೆ ನಿಮಗೆ ಜಸ್ಟ್ ಯಾವುದು ಅಂದರೆ ಈ ಅಗ್ನಿವೀರ್ ಪರೀಕ್ಷೆಗೆ ಅಂತಲ್ಲ, ನೀವು RRB ಈ NTPC ಎಕ್ಸಾಮ್ ಬರೀರಿ. ನೀವು ಇವಾಗಲೇ ಏನು ಟಾಪಿಕ್ ಹೇಳಿದೆ ಅಲ್ವಾ, ಈ ಟಾಪಿಕ್ ಮೇಲೆ ನಿಮಗೆ ಪ್ರಶ್ನೆ ಕೇಳಬಹುದು. ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದು, ಅತ್ಯುನ್ನತ ಎರಡನೇ ಕ್ರೀಡಾ ಪ್ರಶಸ್ತಿ ಯಾವುದು, ಎರಡನೇ ದರ್ಜೆಯ ಕ್ರೀಡಾ ಪ್ರಶಸ್ತಿ ಯಾವುದು, ಅದಕ್ಕೆ ಎಷ್ಟು ಪಗಾರ ಕೊಡ್ತಾರೆ, ಮೀನ್ಸ್ ಏನು ಈ ಅವಾರ್ಡ್ ಕೊಡ್ತಾರೆ, ಇದಕ್ಕೆ ಎಷ್ಟು ಅವಾರ್ಡ್ ಕೊಡ್ತಾರೆ ಅಂತ ಕೇಳ್ಬೋದು. ಸೊ ಅದಕ್ಕೆ 25 ಲಕ್ಷ, ಇದಕ್ಕೆ 15 ಲಕ್ಷ ಅಂತ ಹೇಳಬೇಕಾಗುತ್ತೆ ನೀವು, ಸರಿನಾ? ಸೊ ಅದೆಷ್ಟರಲ್ಲಿ ಸ್ಟಾರ್ಟ್ ಆಯಿತು ಅರ್ಜುನ ಪ್ರಶಸ್ತಿ, 61ರಲ್ಲಿ. ಇದೆಷ್ಟರಲ್ಲಿ ಸ್ಟಾರ್ಟ್ ಆಯಿತು, 1992ರಲ್ಲಿ, ಸರಿನಾ? ಸೊ ಎರಡು ಕೂಡ ಇಂಪಾರ್ಟೆಂಟ್ ಇಟ್ಕೊಳ್ಳಿ. ಹಾಗೆ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಇದೆಯಲ್ವಾ,
ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡು ಈ 2025ರಲ್ಲಿ ಎಷ್ಟು ಜನರಿಗೆ ಮಾಡಿದರು ಅಂತ ಕೇಳ್ತಾನೆ. ಸೊ ಎಷ್ಟು ಜನಕ್ಕೆ ಕೊಟ್ಟರು ಅಂದರೆ ಟೋಟಲಿ 4 ಜನ ಕೊಟ್ಟಿದ್ದಾರೆ. ಯಾರ್ಯಾರು ಆ 4 ಜನ ಅಂತ ಹೇಳ್ಬಹುದಾ? ಒಂದು ಗುಕೇಶು, ಓಕೆ, ಒಂದು ಡಿ ಗುಕೇಶ್ ಅಂತ ಬರ್ತಾರೆ, ಒಂದು ಯಾರು ಡಿ ಗುಕೇಶ್ ಅಂತ, ಎರಡನೇದು ಹರ್ಮನ್ ಪ್ರೀತ್ ಅಂತ ಬರ್ತಾರೆ. ನಾಟ್ ವುಮೆನ್ ಟೀಮಿಂದು ನಾಯಕಿ ಅಲ್ಲ, ಓಕೆ, ಹರ್ಮನ್ ಪ್ರೀತ್ ಕೌರ್ ಅವರಲ್ಲ. ಹರ್ಮನ್ ಪ್ರೀತ್ ಅಂತ ಈ ನಮ್ಮ ಹಾಕಿ ಇದೆ ಅಲ್ವಾ, ಹಾಕಿ ತಂಡದ ಒಬ್ಬರು ಪ್ಲೇಯರ್ ಇದ್ದಾರೆ. ಸೊ ಅವರನ್ನು ನಾವೇನಂತ ಕರಿತೀವಿ? ಹರ್ಮನ್ ಪ್ರೀತ್ ಅಂತ ಕರಿತೀವಿ, ಸರಿನಾ? ಆ ಹರ್ಮನ್ ಪ್ರೀತ್ ಅವರಿಗೆ ಮತ್ತು ಈ ಗುಕೇಶ್ ಅವರಿಗೆ, ಹಾಗೆ ಈ ಮನು ಭಾಕರ್ಗೆ, ಮತ್ತು ಇನ್ನೊಬ್ಬರು ಪ್ರವೀಣ್ ಅಂತ ಬರ್ತಾರೆ, ಸರಿನಾ? ಈ ಎಲ್ಲರದು ಇವ್ರ 3 ಜನದ ನೀವು ಜಾಸ್ತಿ ನೆನ್ಪಿಟ್ಕೊಂಡಿರ್ತಾರೆ, ಯಾಕಂದರೆ ಫುಲ್ ನ್ಯೂಸಲ್ಲೆಲ್ಲ ಇವ್ರು ಇರ್ಬೋದೇನೋ, ಸರಿಯಾ? ಬಟ್ ನೀವೇನು ಅಂದರೆ ಈ ಪ್ರವೀಣ್ ಅವ್ರ ಹೆಸರು ನೆನ್ಪಿಟ್ಕೊಂಡಿರಲ್ಲ. ಸೊ ಅದಕ್ಕೆ ನಿಮಗೆ ಏನಾದರೂ ಮಿಸ್ ಗೈಡ್ ಮಾಡಬೇಕು ಅಂತ ಏನು ಮಾಡ್ತಾನೆ, ಈ ಪ್ರವೀಣ್ ಬಗ್ಗೆ ಕೇಳಬಹುದು. ಸೊ ಇವ್ರ ಬಗ್ಗೆ ಕೂಡ ನೆನ್ಪಿಟ್ಕೊಳ್ಳಿ. ಸೊ ಇವರು ಯಾವ ಒಂದು ಆಟಕ್ಕೆ ಸಂಬಂಧಿಸಿದ್ದಾರೆ? ಹೈ ಜಂಪ್ಗೆ ಸಂಬಂಧಿಸಿದ್ದಾರೆ. ಪ್ಯಾರಾ ಹೈ ಜಂಪ್ಗೆ ಸಂಬಂಧಿಸಿದವರು ಯಾರು ಅಂದರೆ ಈ ಪ್ರವೀಣ್ ಅನ್ನೋರು. ಸೊ ಈ ಸರಿ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಈ ಮೇಜರ್ ಧ್ಯಾನ್ ಚಂದ್ ಅವಾರ್ಡು ಅಂತ ಕೇಳೋದಾದರೆ 4 ಜನಕ್ಕೆ ಕೊಟ್ಟಿದ್ದಾರೆ, ಸರಿನಾ? ಮರಿಬೇಡಿ, ಕೇಳ್ತಾನೆ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ಬೋದು ನಿಮಗೆ. ಇವಾಗಲೇ ಇಷ್ಟೊತ್ತನ ಏನು ಹೇಳಿದೆ ಅಲ್ವಾ, ಇವಾಗ ಈ 4 ಜನದ ಬಿಟ್ಟು ಹೆಸರು ಹೇಳೋದು ಬಿಟ್ಟು ಹಿಂದ್ಗಡೆ ಏನು ಕತೆ ಹೇಳೋದಲ್ಲ, ಸೊ ಅದು ಎಲ್ಲವೂ ಕೂಡ ನಿಮಗೆ ಸ್ಟ್ಯಾಟಿಕ್ ಜಿಕೆ ಥರ ಕೇಳಬಹುದು, ಸರಿಯಾ? ಸೊ ಅದಕ್ಕೆ ಎಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಾಶ್ಮೀರದ ಮುಖ್ಯ ನಗರ ಯಾವುದು ಅಂತ ಕೇಳಿದಾನೆ. ಓಕೆ, ಸೊ ಕಾಶ್ಮೀರದ ಕಣಿವೆಯ ಮುಖ್ಯ ನಗರ ಯಾವುದು? ಆಲ್ವೇಸ್ ಶ್ರೀನಗರ, ಸರಿನಾ? ಸೊ ಶ್ರೀನಗರ ಏನಿದೆ ಈ ಕಾಶ್ಮೀರ ಕಣಿವೆಯ ಮುಖ್ಯ ನಗರವಾಗಿದೆ, ಸರಿನಾ? ಹಾಗೆ ಕಾಶ್ಮೀರದ ಒಡವೆ ಯಾವುದು? ದಾಲ್ ಸರೋವರ ಅಂತ ಬರುತ್ತೆ. ಓಕೆ, ಕಾಶ್ಮೀರದ ಕಣಿವೆಯ ಅಥವಾ ಕಾಶ್ಮೀರದ ಒಡವೆ ಯಾವುದು ಅಂತ ಕೇಳ್ತಾನೆ ನಿಮಗೆ. ಅವಾಗ ದಾಲ್ ಸರೋವರ ಅಂತ ನೀವು ಹೇಳಬೇಕಾಗುತ್ತೆ, ಸರಿನಾ? ಯಾವ ಒಂದು ಸರೋವರ ಭಾರತದಲ್ಲಿ ಹೆಪ್ಪುಗಟ್ಟುತ್ತದೆ ಅಂತ ನಿಮ್ಗೆ ಕೇಳ್ತಾನೆ. ಒಯ್ತೇನು ಸರ್, ಫ್ರಿಜ್ಜಲ್ಲಿ ಇಡ್ತಾರಾ? ಫ್ರಿಜ್ಜಲ್ಲಿ ಇಡಲ್ಲ, ಅಲ್ಲಿ ಜಾಸ್ತಿ ಹೇಗೆಂದರೆ ಇವಾಗ ತಾಪಮಾನ ಕಡಿಮೆ ಇರುತ್ತೆ ಅಲ್ವಾ ಅಲ್ಲಿ. ಸೊ ಅದಕ್ಕೆ ಏನು ಮಾಡ್ತಾರೆ, ಈ ದಾಲ್ ಸರೋವರ ಏನಿದೆ ಅಲ್ವಾ, ಸೊ ಇವರು ಫುಲ್ ಫ್ರೀಸ್ ಆಗಿಬಿಡ್ತಾರೆ ದಾಲ್ ಸರೋವರ ಅವರು, ಸರಿಯಾ? ಸೊ ಅದಕ್ಕೆ ಏನು ಮಾಡ್ತಾರೆ, ಇದನ್ನು ನಾವು ಫ್ರೀಸಿಂಗ್ ಲೇಕ್ ಅಂತ ಕರಿತೀವಿ, ಅಥವಾ ಹೆಪ್ಪುಗಟ್ಟುವ ಸರೋವರ ಅಂತ ಕರಿತೀವಿ. ಯಾವುದಕ್ಕೆ? ಈ ದಾಲ್ ಸರೋವರಕ್ಕೆ, ಸರಿನಾ? ಎಲ್ಲಿ ಕಂಡುಬರುತ್ತೆ? ಇದೇ ಶ್ರೀನಗರದಲ್ಲಿ ಕಂಡುಬರುತ್ತೆ. ಅದಕ್ಕೆ ಈ ದಾಲ್ ಸರೋವರನ್ನು ನಾವು ಏನಂತ ಕರಿತೀವಿ? ಶ್ರೀನಗರದ ಒಡವೆ, ಕಾಶ್ಮೀರದ ಒಡವೆ ಅಂತ ಕರಿತೀವಿ, ಸರಿನಾ? ಒಡವೆ, ದ ಜುವೆಲ್ ಆಫ್ ಶ್ರೀನಗರ, ಸರಿನಾ? ಗೊತ್ತಿರಲಿ ನಿಮಗೆ, ಕೇಳಬಹುದು, ಏನು ಕೇಳ್ತಾನೆ. ಹಾಗೆ ಇದೇ ಒಂದು ಕಾಶ್ಮೀರದಲ್ಲಿ ನಿಮಗೆ ಏನು ಅಂದರೆ ಪೀರ್ ಪಂಜಾಲ್ ಶ್ರೇಣಿಗಳು ಕೂಡ ಕಂಡುಬರ್ತವೆ. ಓಕೆ, ಪೀರ್ ಪಂಜಾಲ್ ಶ್ರೇಣಿಗಳು ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತವೆ ಅಂತ ನೀವು ಕೇಳಬಹುದು. ಇದೇ ಕಾಶ್ಮೀರದಲ್ಲಿ ಕಂಡುಬರ್ತವೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಈ ಕಾಶ್ಮೀರ ಮತ್ತು ಈ ಪಂಜಾಬ್ನ ಗಡಿಭಾಗದಲ್ಲಿ ಈ ಪೀರ್ ಪಂಜಾಲ್ ಶ್ರೇಣಿಗಳು ಕಂಡುಬರ್ತವೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಇನ್ನೊಂದು ಲೇಕ್ ಯಾವುದು ಅಂದರೆ ನಮ್ಮ ಭಾರತದ ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ ಯಾವುದು ಅಂದರೆ ಊಲಾರ್ ಸರೋವರ. ಯಾವುದು? ಊಲಾರ್ ಸರೋವರ ಅಂತ ಬರುತ್ತೆ. ಸೊ ಈ ಊಲಾರ್ ಸರೋವರ ಅನ್ನೋದು ನಮ್ಮ ಭಾರತದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಅತ್ಯಂತ ದೊಡ್ಡ ಸರೋವರ ಯಾವುದು? ಅತ್ಯಂತ ದೊಡ್ಡ ಸರೋವರ ಅಂತ ನಿಮ್ಗೇನಾದರೂ ಕೇಳಿದ್ರೆ ಚಿಲ್ಕಾ ಸರೋವರ ಅಂತ ಹೇಳ್ತೀರಾ, ಸರಿನಾ? ಸೊ ಚಿಲ್ಕಾ ಸರೋವರ ಉಪ್ಪಿನ ಸರೋವರ ಆಗಿದೆ, ಮೀನ್ಸ್ ಉಪ್ಪು ನೀರಿನ ಸರೋವರವಾಗಿದೆ. ಬಟ್ ಇದು ಏನಿದೆ, ಸಿಹಿ ನೀರಿನ ಸರೋವರವಾಗಿದೆ. ಹೋಗಿ ನೀವು ಚೆನ್ನಾಗಿ ಒಂದು ಬಾಟಲು ಹೀರಬಹುದು, ಕುಡಿಬಹುದು, ಸರಿನಾ? ಬಟ್ ಈ ಚಿಲ್ಕಾ ಸರೋವರ ಇದೆಯಲ್ವಾ, ಒಡಿಸ್ಸಾದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ಲಗೂನ್ ಸರೋವರ, ಅತ್ಯಂತ ದೊಡ್ಡ ಸರೋವರ, ಅತ್ಯಂತ ಉಪ್ಪು ನೀರಿನ ಸರೋವರ. ಆ ಸರೋವರದ ನೀರನ್ನು ನೀವು ಬಾಯಾಗಿ ಹಾಕೊಂಡ್ರೆ ಹಂಗೆ ಉಳ್ಬಿಡ್ತೀರಿ ಮುಂದಿದ್ದವ್ರ ಮೇಲೆ, ಸರಿನಾ? ಸೊ ಅದಕ್ಕೆ ಅದು ಉಪ್ಪು ನೀರಿನ ಸರೋವರವಾಗಿದೆ, ಅತ್ಯಂತ ದೊಡ್ಡದು. ಇದು ಸಿಹಿ ನೀರಿನ ಸರೋವರವಾಗಿದೆ, ಯಾವುದು? ಉಲಾರ್ ಸರೋವರ ಅನ್ನೋದು, ಸರಿನಾ? ಹಾಗೆ ಅತ್ಯಂತ ಹೆಚ್ಚು ಲವಣಯುಕ್ತ ಸರೋವರ ಅಂತ ನಿಮಗೆ ಕೇಳಬಹುದಲ್ಲ. ಓಕೆ, ಅತಿ ಹೆಚ್ಚು, ಇವಾಗ ಉಪ್ಪು ಅಂತ ಕೇಳಿದಾಗ ನಾವು ಏನಂತ ಹೇಳಿದ್ವಿ? ಈ ಚಿಲ್ಕಾ ಅಂತ ಹೇಳಿದ್ವಿ, ಸರಿನಾ? ಯಾವುದು? ಚಿಲ್ಕಾ, ಬಾಗಲ್ ಚಿಲ್ಕಾ ಅಲ್ಲ, ಇದು ಚಿಲ್ಕಾ ಅಂತ ಹೆಸರಿದೆ, ಸರಿನಾ? ಸೊ ಈ ಚಿಲ್ಕಾ ಎಲ್ಲಿ ಕಂಡುಬರುತ್ತೆ? ಒಡಿಸ್ಸಾದಲ್ಲಿ ಕಂಡುಬರುತ್ತೆ. ಹಾಗೆ ನಿಮಗೆ ಉಪ್ಪು ಬಿಟ್ಟು, ಉಪ್ಪೇನಾದರೂ ಕೇಳಾರ್ದೆ, ಅತಿ ಹೆಚ್ಚು ಉಪ್ಪು ನೀರಿನ ಸರೋವರ ಬಿಟ್ಟು ನಿಮಗೆ ಅತಿ ಹೆಚ್ಚು ಲವಣಯುಕ್ತ ಅಂತ ಕೇಳಿದ್ರೆ ಲವಣನೇ ಬೇರೆ, ನಿಮಗೆ ಉಪ್ಪೇ ಬೇರೆ, ಸರಿನಾ? ಲವಣ ಉಪ್ಪು ಎರಡೂ ಒಂದೇ ಅಲ್ಲ, ಇದು ಫಸ್ಟ್ ಮೈಂಡಲ್ಲಿ ಇರ್ರಿ, ಸರಿಯಾ? ಸೊ ಅತಿ ಹೆಚ್ಚು ಲವಣಯುಕ್ತ ಸರೋವರ ಕೇಳಿದ್ರೆ ಲವಣ ಎಲ್ಲಿ ಹಾಕ್ತೀರಿ ಜಾಸ್ತಿ? ಸಾಂಬಾರದಲ್ಲಿ ಹಾಕ್ತೀರಿ. ಸೊ ಸಾಂಬಾರ್ ಸರೋವರ ಏನಿದೆ ಅಲ್ವಾ, ಅತಿ ಹೆಚ್ಚು ಲವಣಯುಕ್ತ ಸರೋವರವಾಗಿದೆ. ಈ ಸಾಂಬಾರ್ ಸರೋವರ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ ನಿಮಗೆ. ರಾಜಸ್ಥಾನದಲ್ಲಿ. ಓಕೆ, ರಾಜಸ್ಥಾನದ ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಸರೋವರ ಯಾವುದು ಅಂದರೆ ಈ ಸಾಂಬಾರ್ ಸರೋವರ, ಸರಿನಾ? ಸರ್ ಅನ್ನ ಸರೋವರ, ಚಟ್ನಿ ಸರೋವರ, ಚಪಾತಿ ಸರೋವರ ಇಲ್ವಾ? ಇಲ್ಲ. ಓಕೆ, ಸೊ ಇದು ಗೊತ್ತಿರಲಿ, ನಿಮ್ಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಧ್ಯರಾತ್ರಿ ಸೂರ್ಯನ ನಾಡು, ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಯಾವುದು ಅಂತ ಕೇಳ್ತಾನೆ ನಿಮಗೆ. ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಯಾವುದು? ನಾರ್ವೆ. ಓಕೆ, ಸೊ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಯಾವುದು ಅಂತ ಕೇಳಿದ್ರೆ ನಿಮಗೆ ನಾರ್ವೆ ಆಗುತ್ತೆ. ಓಕೆ, ಸೂರ್ಯ ಮುಳುಗದೇ ಇರುವ ನಾಡು ಯಾವುದು? ಇದೇ ನಾರ್ವೆ. ಓಕೆ, ಸೊ ಹಾಗೆ ಸೂರ್ಯ ಉದಯಿಸುವ ನಾಡು ಅಂತ ಕೇಳಿದ್ರೆ ನಿಮಗೆ ಸೂರ್ಯ ಉದಯಿಸುವ ನಾಡು ಅಂದರೆ ಜಪಾನ್, ಸರಿನಾ? ಬಟ್ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತ ಕೇಳಿದ್ರೆ ನಾರ್ವೆ ಆಗುತ್ತೆ, ಸರಿನಾ? ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಥವಾ ಸೂರ್ಯ ಮುಳುಗದೇ ಇರುವ ನಾಡು, ಸರಿನಾ? ಸೂರ್ಯಾಸ್ತಮ ಇಲ್ಲದೇ ಇರುವ ನಾಡು ಯಾವುದು? ಇದೇ ನಾರ್ವೆ ಆಗುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಅದು ಆರ್ಕಟಿಕ್ ಪ್ರದೇಶದಲ್ಲಿ ಕಂಡುಬರುತ್ತೆ, ಸರಿಯಾ? ಆರ್ಕಟಿಕ್ ಪ್ರದೇಶ ಅಂದ್ರೆ ಏನು? ಹೀಗೆ ನಮ್ಮ ಭೂಮಿ ಇದೆ ಅಂದರೆ ಈ
ಭೂಮಿಯ ಈ ತುದಿಯಲ್ಲಿ ಕಂಡುಬರುತ್ತೆ. ಯಾವುದು? ಈ ನಾರ್ವೆ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಜಪಾನ್ ಎಲ್ಲಿ ಕಂಡುಬರುತ್ತೆ? ಈ ಭಾಗದಲ್ಲಿ ಕಂಡುಬರುತ್ತೆ. ಸೊ ಅದಕ್ಕೆ ಇದು ಈಸ್ಟ್ ಅಲ್ವಾ? ಈಸ್ಟ್ ಇದೆ, ಇದು ವೆಸ್ಟ್ ಇದೆ, ಇದು ನಾರ್ತ್ ಇದೆ, ಇದು ಸೌತ್ ಇದೆ. ಸೊ ಅದಕ್ಕೆ ಈಸ್ಟಲ್ಲಿ ಯಾವೊಂದು ದೇಶ ಕಂಡುಬರುತ್ತೆ? ಈ ಜಪಾನ್ ಕಂಡುಬರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಈ ಜಪಾನನ್ನು ಸೂರ್ಯ ಉದಯಿಸುವ ನಾಡು ಅಂತ ಕರಿತೀವಿ, ಸರಿನಾ? ಗೊತ್ತಿರಲಿ ನಿಮಗೆ. ಇದೇ ಜಪಾನಲ್ಲಿ ನಿಮಗೆ ಹಿರೋಶಿಮಾ ಮತ್ತು ನಾಗಾಸಾಕಿ ಬಾಂಬ್ಗಳನ್ನು ಈ ಅಮೇರಿಕಾದವರು ಹಾಕಿದರು. ನಿಮಗೆ ಕೇಳಬಹುದು ಹಿರೋಶಿಮಾ ದಿನ ಯಾವಾಗ, ನಾಗಾಸಾಕಿ ದಿನ ಯಾವಾಗ ಅಂತ. ಆಗಸ್ಟ್ 6 ನಾವು ಹಿರೋಶಿಮಾ ದಿನವನ್ನು ಆಚರಿಸಿದರೆ ಆಗಸ್ಟ್ 9 ನಾವು ನಾಗಾಸಾಕಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ, ಸರಿನಾ? ಗೊತ್ತಿರಲಿ ನಿಮಗೆ. ಯಾಕೆ ಅಂದರೆ 1945ರಲ್ಲಿ ಈ ಅಮೇರಿಕಾದವ್ರು ಏನಿದಾರೆ ಗೊತ್ತಾ? ಬಾಂಬ್ ಹಾಕ್ತಾರೆ ಸುಮ್ಮನೆ ಟ್ರಯಲ್ ಮಾಡೋನು ಅಂತೇಳಿ. ಯಾರ ಮೇಲೆ? ಈ ಜಪಾನವ್ರ ಮೇಲೆ, ಸರಿನಾ? ಬಟ್ ಅಮೇರಿಕಾದ ತಪ್ಪಲ್ಲ. ಯಾಕೆಂದರೆ ಈ ನನ್ನ ಮಕ್ಕಳು ಏನಿರ್ತಾರಲ್ವ, ಈ ಜಪಾನ್ದವರು 1939ರಲ್ಲಿ ಸುಮ್ಮನೆ ಕುಂತ ಅಮೇರಿಕಾಗೆ ಏನು ಮಾಡ್ತದೆ? ಅವ್ರು ಬಂದರಿನ ಮೇಲೆ, ಅವ್ರ ಪೋರ್ಟ್ ಮೇಲೆ ಹೋಗಿ ಬಾಂಬ್ ಹಾಕಿ ಬಂದುಬಿಡ್ತದೆ. ಇದು ಛೋಟಾ ದೇಶ ಯಾವುದು? ಈ ಜಪಾನ, ಸರಿನಾ? ಸೊ ಅವರು ಕೂಡ ಟೈಮ್ ಸ್ವಲ್ಪ ಹೋಗಲಿ ಆಯಿತು, ಒಟ್ಟಿನಲ್ಲಿ ಬಿಡೋದು ಬೇಡ, ಆದರೆ ಒಂದು ಸ್ವಲ್ಪ ಟೈಮ್ ಹೋಗಲಿ ಅಂತೇಳಿ ಸುಮ್ಮ ಕುಂದಿರ್ತಾರೆ. ಯಾರು? ಅಮೇರಿಕಾದವರು. ಸೊ ಕುಂತು ಏನು ಮಾಡ್ತಾರೆ? 1945 ಟೈಮ್ ಬರುತ್ತೆ. 1945ಕ್ಕೆ ಟೈಮ್ ಬಂದಾಗ ಫಸ್ಟ್ ಟೈಮ್ ಅಣುಬಾಂಬು, ಸರಿನಾ? ಅಣುಬಾಂಬ್ ತಯಾರು ಮಾಡಿರ್ತಾರೆ. ಯಾರು? ಈ ಅಮೇರಿಕಾದವರು. ಬಟ್ ಅದಕ್ಕೆ ಟ್ರಯಲ್ ಮಾಡಿರಲ್ಲ ಅವರು. ಓಕೆ, ಟ್ರಯಲ್ ಮಾಡಿರಲ್ಲ. ಅದನ್ನು ಹೇಗೆ ಅಂದರೆ ಟೆಸ್ಟ್ ಮಾಡಿರಲ್ಲ, ಏನೂ ಮಾಡಿರಲ್ಲ. ಬಟ್ ಟೆಸ್ಟ್ ಮಾಡಬೇಕಲ್ಲ, ಟೆಸ್ಟ್ ಮಾಡಿದ್ರೆ ಯಾರಿಗಾದರೂ ಹಾನಿ ಆಗೋದೇ ಅದು, ಸರಿನಾ? ಬಟ್ ಏನು ಮಾಡ್ತಾರೆ? ಈ ಜಪಾನವ್ರು ಹೆಂಗೂ ನಮಗೆ ಕಿರಿಕಿರಿ ಕೊಟ್ಟೋಗ್ಯಾರ, ಇವ್ರ ಮೇಲೆ ಒಂದು ಟ್ರಯಲ್ ಮಾಡೋನು ಅಂತ ಏನು ಮಾಡ್ತಾರೆ? ಯುರೇನಿಯಂ ಬಾಂಬನ್ನು ಹಿರೋಶಿಮಾದ ಮೇಲೆ ಆಗಸ್ಟ್ 6 ದಿನ ಹಾಕ್ತಾರೆ. ಆ 6 ದಿನ ಹಾಕಿದ್ದು ಹಿರೋಶಿಮಾ ಮೇಲೆ ಹಾಕ್ತಾರಲ್ವ ಬಾಂಬು, ಆ ಯುರೇನಿಯಂ ಬಾಂಬು. ಅದಕ್ಕೆ ಹೆಸರೇನು ಕೊಡ್ತಾರೆ ಅಂದರೆ ಲಿಟಲ್ ಮ್ಯಾನ್ ಅಂತ ಕೊಡ್ತಾರೆ. ಓಕೆ, ಲಿಟಲ್ ಬಾಯ್ ಅಂತ ಕೊಡ್ತಾರೆ. ಲಿಟಲ್ ಬಾಯ್ ಅಂತ ಕೊಡ್ತಾರೆ. ಸೊ ಕೊಟ್ಟಾಗ ಫುಲ್ ಎಲ್ಲ ಹಿರೋಶಿಮಾ ಧಗ ಉರಿದು ಹೋಗಿಬಿಡ್ತದೆ, ಸರಿನಾ? ಉರಿದು ಹೆಂಗೆ ಹೋಗ್ತದೆ ಅಂದರೆ ಅಲ್ಲಿ ಇಲ್ಲಿವರೆಗೂ ಕೂಡ, ಇವಾಗಲಾದರೂ ಕೂಡ ಅಲ್ಲಿ ಆ ಸಿಂಪ್ಟಮ್ಸ್ ಕಾಣಿಸ್ತವೆ. ಆ ಅಣುಬಾಂಬ್ ಹಾಕಿದ ಸಿಂಪ್ಟಮ್ಸ್ ಕಾಣಿಸ್ತವೆ. ಇನ್ನೂ ಕೂಡ ಅಲ್ಲಿ ರೋಗಗಳು ಬರ್ತಾ ಇದ್ದಾವೆ. ಅದೇ ರೋಗಗಳು, ಸರಿನಾ? ಅಣುಬಾಂಬಿನಿಂದ, ಈ ವಿಕಿರಣದಿಂದ ಆಗ್ತಕ್ಕಂತಹ ರೋಗಗಳು ಕಂಡು ಬರ್ತಿದ್ದಾವೆ. ಬಟ್ ಅವಾಗ ಹೆಂಗಾಗಿರಬೇಡ, ಸರಿನಾ? ಸೊ ಆ ಲೆವೆಲಲ್ಲಿ ಫುಲ್ ಉರಿದು ಹೋಗಿಬಿಟ್ಟಿರ್ತದೆ. ಯಾವುದು? ಈ ಹೋನ್ಶು ಅನ್ನೋ ದ್ವೀಪ, ಹಾಗೆ ಹಿರೋಶಿಮಾ ಎನ್ನುವ ಆ ಒಂದು ನಗರ, ಸರಿನಾ? ಅದು ಆಯಿತು, ಒಂದು 3 ದಿನ ಸುಮ್ಮನೆ ಕುಂತರು, ಫುಲ್ ಎಂಜಾಯ್ ಮಾಡಿದ್ರು. ಯಾರು? ಈ ಅಮೇರಿಕಾದವರು. ಅದಾದ ನಂತರ ಇನ್ನೊಂದು ಬಾಂಬ್ ಕೂಡ ತಯಾರಿಸಿರ್ತಾರೆ ಇವರು. ಹೆಂಗೆ ಸ್ಯಾಡಿಸ್ಟ್ಗಳು ಇವರು ಅಮೇರಿಕಾದವರು ಅಂದರೆ, ಒಂದು ರೀತಿ ಹಾವಿನ ದ್ವೇಷ. 12 ವರ್ಷ ಅಮೇರಿಕಾದವರ ದ್ವೇಷ, ನಾವು ಅವ್ರ ಅಪೋಸಿಷನ್ದವ್ರು ಸಾಯುವವರೆಗೂ ಅಂತ. ಓಕೆ, ಹೇಗೆ 3 ದಿನ ಆದ ನಂತರ ಪ್ಲುಟೋನಿಯಂ ಬಾಂಬ್ ಅದನ್ನು ಕೂಡ ಇದ್ರೇನು? ಇದು ಪ್ಲುಟೋನಿಯಂ ಅನ್ನೋದು ಕೂಡ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಮತ್ತೆ ನಿಮಗೆ, ಸರಿನಾ? ಸೊ ಈ ಒಂದು ವಿಕಿರಣದ ಬಾಂಬನ್ನು, ಪ್ಲುಟೋನಿಯಂ ಬಾಂಬನ್ನು, ಇದನ್ನು ಕೂಡ ಟೆಸ್ಟ್ ಮಾಡೋಣಲ್ಲ, ಹಾಕಿಬಿಡಮ್. ಇನ್ನೊಂದು ಏನದ, ಹ್ಯಾಂಗೂ ಸೈಲಿಕತ್ತಾವು, ಸ್ವಲ್ಪ ಚೆಂದಾಗಿ ಸಾಯ್ಸೇಮು ಅಂತೇಳಿ ಏನು ಮಾಡ್ತಾರೆ? ನಾಗಾಸಾಕಿ ಮೇಲೆ ಆಗಸ್ಟ್ 9ರಂದು, ಓಕೆ, ಆಗಸ್ಟ್ 9ರಂದು ಈ ನಾಗಾಸಾಕಿ ಮೇಲೆ ಈ ಪ್ಲುಟೋನಿಯಂ ಬಾಂಬನ್ನು ಒಗೆದು ಬಿಡ್ತಾರೆ. ಹೆಂಗೆ ಬದುಕ್ತೀರ ನೋಡೋಣ. ನಮ್ಮ ಮೇಲೆ ಕುಂತವ್ರಿಗೆ ನೀವು ಹಾಕಿರಿ, ನಿಮಗೆ ಬಿಡ್ತೀವಿ ನೋವೇ ಅಂಥೇಳಿ ಫುಲ್ ಹೆಂಗೆ ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇ ಅಮೇರಿಕಾದವರು. ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ಸೆಕೆಂಡ್ ವರ್ಲ್ಡ್ ವಾರಲ್ಲೇ ಇದೆಲ್ಲವೂ ಕೂಡ ನಡೆದಿರೋದು. ಬಟ್ ಈ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಅಮೇರಿಕ ಏನಿದೆ ಅಲ್ವಾ, ಯಾವ ಒಂದು ಬಣಕ್ಕೆ ಕೂಡ ಅದು ಸಪೋರ್ಟ್ ಮಾಡಿರಲಿಲ್ಲ. ಈ ರಷ್ಯಾ ಬಣಕ್ಕೂ ಕೂಡ ಅದು ಸಪೋರ್ಟ್ ಮಾಡಿರಲಿಲ್ಲ, ಹಾಗೆ ಜರ್ಮನಿ ಬಣಕ್ಕೂ ಕೂಡ ಸಪೋರ್ಟ್ ಮಾಡಿರಲಿಲ್ಲ. ಸುಮ್ಮನೆ ನಾನು ಇರ್ತೀನಿಯಪ್ಪ ಅಂತೇಳಿ. ಬಟ್ ಈ ಜಪಾನ್ದವ್ರು ಏನು ಮಾಡ್ತಾರೆ? ಕೆಣಕಿ ಹೋಗ್ತಾರೆ, ಸರಿಯಾ? ಸೊ ಹೆಂಗಂದರೆ ಕೆಣಕಿ ಹೋಗಿದ್ರೆ ತಿಪ್ಪಿಕೆದ್ರೆ ಮೈ ಮೇಲೆ ಹಾಕೋತವೆ. ಫುಲ್ ಸರ್ವನಾಶ ಜಪಾನ್, ಸರಿನಾ? ಇದು ಗೊತ್ತಿರಲಿಲ್ಲ ನಿಮಗೆ, ಇದು ಕೇಳಬಹುದು ನಿಮಗೆ. ಸೊ ಪ್ಲುಟೋನಿಯಂ ಬಾಂಬ್ ಯಾವಾಗ? ಹಿರೋಶಿಮಾದ ಮೇಲೆ ಯಾವ ಬಾಂಬ್ ಹಾಕಿದ್ರು, ಮತ್ತು ಈ ನಾಗಾಸಾಕಿ ಮೇಲೆ ಯಾವ ಬಾಂಬ್ ಹಾಕಿದ್ರು, ಅವರ ದಿನ ಯಾವುದಿದೆ, ಯಾವ ವರ್ಷ ಹಾಕಿದ್ರು, ಯಾರು ಹಾಕಿದ್ರು, ಯಾಕೆ ಹಾಕಿದ್ರು, ಎಲ್ಲ ಕೂಡ ಕೇಳಬಹುದು. ಅದಕ್ಕೆ ನೆನ್ಪಿಟ್ಕೊಳ್ಳಿ. ಈ ರೀತಿ ಕತೆ ರೀತಿ ನೀವು ನೆನ್ಪಿಟ್ಕೊಂಡ್ರೆ ನೀವು ಮರಿಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸೊ ಇನ್ನೊಂದು ನಿಮಗೆ ಕರೆಂಟ್ ಅಫೇರ್ಸ್ ಹೇಳ ಇಲ್ಲಿ. ಸೊ ಈ ಸ್ವಿಟ್ಜರ್ಲ್ಯಾಂಡ್ ಇದೆ ಅಲ್ವಾ, ಇದು ನ್ಯೂಸಲ್ಲಿ ಇತ್ತು ಒಂದು ಸ್ವಲ್ಪ. ಯಾಕೆ ಗೊತ್ತಾ? ಸೊ ಇಲ್ಲಿ ಬುರ್ಕಾನ ಬ್ಯಾನ್ ಮಾಡಿದ್ದಾರೆ. ಓಕೆ, ಬುರ್ಕಾವನ್ನು ಬ್ಯಾನ್ ಮಾಡಿದ ಒಂದು ಯುರೋಪಿಯನ್ ಕಂಟ್ರಿ ಯಾವುದು ಅಂತ ಕೇಳ್ತಾರೆ ನಿಮಗೆ. ಇದೇ ಸ್ವಿಟ್ಜರ್ಲ್ಯಾಂಡಲ್ಲಿ ಇದೇ ವರ್ಷ, ಇದೇ ವರ್ಷ ಅಲ್ಲ, 2024ರಲ್ಲಿ, ಮೀನ್ಸ್ ಒಂದು 3-4 ತಿಂಗಳೈತೆ ಅಷ್ಟೇ. ಸೊ ಫುಲ್ ಎಲ್ಲ ನ್ಯೂಸಲ್ಲಿ ಟ್ರೆಂಡಿಂಗ್ ಎಲ್ಲ ಇದೆ, ಸರಿನಾ? ಸೊ ಕೇಳ್ಬೋದು ನಿಮಗೆ. ಸೊ ಇದೇ ಸ್ವಿಟ್ಜರ್ಲ್ಯಾಂಡಲ್ಲಿ ಬುರ್ಕಾಗಳನ್ನು ಬ್ಯಾನ್ ಮಾಡಿದ್ದಾರೆ, ಸರಿನಾ? ಅಫಿಷಿಯಲ್ ಆಗಿ ಫುಲ್ ಎಲ್ಲ ಕಡೆ ಹೋಲ್ ಕಂಟ್ರಿನಲ್ಲೇ ಈ ಬುರ್ಕಾಗಳನ್ನು ಬ್ಯಾನ್ ಮಾಡಿದ್ದಾರೆ. ಎಲ್ಲಿ? ಇದೇ ಸ್ವಿಟ್ಜರ್ಲ್ಯಾಂಡಲ್ಲಿ. ಓಕೆ, ಗೊತ್ತಿರಲಿ ನಿಮಗೆ, ಕೇಳಬಹುದು. ಹಾಗೆ ಈ ಸ್ವಿಟ್ಜರ್ಲ್ಯಾಂಡನ್ನು ಯುರೋಪಿನ ಆಟದ ಮೈದಾನ ಅಂತ ಕೂಡ ಕರಿತೀವಿ ನಾವು, ಸರಿಯಾ? ಸೊ ಯುರೋಪಿನ ಆಟದ ಮೈದಾನ ಯಾವುದು? ಇದೇ ಸ್ವಿಟ್ಜರ್ಲ್ಯಾಂಡು, ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸತ್ಯಮೇವ ಜಯತೆ
ವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ, ಯಾವ ಒಂದು ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ? ಸೊ ಉಪನಿಷತ್ತು ಒಂದೇ ಇದೆ ಇಲ್ಲಿ, ಯಾವುದು? ಮುಂಡಕ ಉಪನಿಷತ್ತು. ಸೊ ನಿಮಗೆ ಆಲ್ರೆಡಿ ನಾನು ಈ ವೈದಿಕ ಯುಗದ ಬಗ್ಗೆ ಹೇಳುವಾಗ ಉಪನಿಷತ್ತುಗಳ ಬಗ್ಗೆ, ಅರಣ್ಯಕಗಳ ಬಗ್ಗೆ, ಬ್ರಾಹ್ಮಣಕಗಳ ಬಗ್ಗೆ, ವೇದಗಳ ಬಗ್ಗೆ ಎಲ್ಲವೂ ಕೂಡ ಹೇಳಿದ್ದೆ. ಯಾರು ನೋಡಿಲ್ಲ ಅಲ್ವಾ, ಒಂದು ಪ್ಲೇ ಲಿಸ್ಟ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಫ್ರೀ ಬ್ಯಾಚ್ ಕೋರ್ಸ್ ಅಂತ. ಓಕೆ, ಸೊ ಅಲ್ಲಿ ನೀವು ಹೋಗಿ 2ನೇ ಕ್ಲಾಸ್ ಇದಿರುತ್ತೆ, ನೋಡ್ಕೊಂಡು ಬನ್ನಿ. ಸೊ ಇದ್ರ ಮೇಲೆ ಆ ಒಂದು ಟಾಪಿಕ್ ಮೇಲೆ, ವೈದಿಕ ಯುಗದ ಮೇಲೆ ಮತ್ತು ಸಿಂಧು ನಾಗರಿಕತೆ ಮೇಲೆ ಫಿಕ್ಸ್ ನಿಮಗೆ 1 ರಿಂದ 2, 3 ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕಾದ್ರೂ ನೋಡ್ಕೊಳ್ರಿ. ಓಕೆ ಸರಿಯಾ? ಸೊ ಅದಕ್ಕಾದ್ರೂ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಬುಕ್ ಆದರೂ ಓದ್ಕೊಳ್ಳಿ. ವಿಡಿಯೋ ನೋಡಲಿಲ್ಲ ಬಿಡಿ, ನೀವು ಬುಕ್ ಆದರೂ ಓದ್ಕೊಳ್ಳಿ, ಯಾಕಂದರೆ ಆ ಟಾಪಿಕ್ ಮೇಲೆ ನಿಮಗೆ ಫಿಕ್ಸ್ ಕೇಳ್ತಾನೆ. ಇಫ್ ಯಾರಾದರೂ ನೋಡೋರು ಇದ್ರಂದರೆ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಸರಿಯಾ? ಸೊ ಈ ಸತ್ಯಮೇವ ಜಯತೆ ಅನ್ನೋದು ಏನಿದೆ ಗೊತ್ತಾ? ಸೊ ಈ ಸತ್ಯವೇ ಗೆಲ್ಲುತ್ತೆ, ಸತ್ಯಕ್ಕೆ ಜಯ ಇದೆ ಅನ್ನೋದು ಈ ಒಂದು ಲೈನನ್ನು ನಮ್ಮ ಸಂವಿಧಾನದಲ್ಲಿ ನಾವು ತೊಗೊಂಡಿದ್ವಿ, ನಮ್ಮ ಲಾಂಛನದಲ್ಲಿ ನಾವು ತೊಗೊಂಡಿದ್ದೀವಿ. ಸೊ ಇದನ್ನು ಯಾವುದರಿಂದ ತೊಗೊಂತು, ಎಲ್ಲಿಂದ ನಾವು ತೊಗೊಂಡಿದ್ವಿ, ಎಲ್ಲಿಂದ ಎರೋಲ್ ಪಡ್ಕೊಂಡಿದ್ವಿ, ಏನು ನಾವೇ ಕ್ರಿಯೇಟ್ ಮಾಡಿದ್ವಾ? ನಾವು ಕ್ರಿಯೇಟ್ ಅಂತೂ ಮಾಡಿಲ್ಲ. ಸೊ ಎಲ್ಲಿಂದ ಅಂದರೆ ಈ ಉಪನಿಷತ್ತುಗಳಿಂದ. ಯಾವ ಉಪನಿಷತ್ತು? ಈ ಮುಂಡಕ ಉಪನಿಷತ್ತುಗಳಿಂದ ನಾವು ಈ ಸತ್ಯಮೇವ ಜಯತೆ ಅನ್ನುವ ಒಂದು ಲೈನನ್ನು ತೆಗೆದುಕೊಂಡಿದ್ದೀವಿ. ಸರಿನಾ? ಗೊತ್ತಿರಲಿ ನಿಮಗೆ ಯಾವುದು? ಸತ್ಯಮೇವ ಜಯತೆ ಎಲ್ಲಿಂದ? ಮುಂಡಕ ಉಪನಿಷತ್ತಿಂದ. ಸರಿಯಾ? ಸೊ ಈ ಉಪನಿಷತ್ತು ಅಂದರೆ ಏನು? ಗುರುವಿನ ಕಾಲಿನ ಬಳಿ ಕುಳಿತು ಕಲಿಯುವುದು ಅಂದಂಗದ್ರ ಅರ್ಥ. ಸೊ ಕೇಳಿದ್ದಾನೆ. ಸೊ ಕರ್ನಾಟಕ ಪೊಲೀಸ್ ಎಕ್ಸಾಮಲ್ಲಿ ಸಾಕಷ್ಟು ಸರಿ ಕೇಳಿದ್ದಾನೆ, ಒಂದು 2-3 ಸರಿ ಆದರೂ ಕೇಳಿದ್ದಾನೆ ಇದನ್ನು, ಯಾವುದು ಉಪನಿಷತ್ ಅಂದರೆ ಏನು ಸರ್ ಅಂತ. ಸೊ ಅವಾಗ ನೀವೇನೇನು ಹೇಳಬೇಕು? ಉಪನಿಷತ್ ಅಂದರೆ ಗುರುವಿನ ಬಳಿ ಕಾಲಿನ ಬಳಿ ಕುಳಿತು ಕಲಿಯುವುದು ಸರ್ ಅಂತ ನೀವು ಹೇಳಬೇಕಾಗತ್ತೆ. ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು. ಹಾಗೆ ಋಗ್ವೇದ. ಸೊ ಅತ್ಯಂತ ಹಳೆಯ ವೇದ ಯಾವುದು? ಋಗ್ವೇದ. ಸರಿನಾ? ಹಾಗೆ ಇದು ನಾಟ್ಯಶಾಸ್ತ್ರ. ಈ ನಾಟ್ಯಶಾಸ್ತ್ರವನ್ನು ಬರೆದವರು ಯಾರು ಅಂತ ನಿಮಗೆ ಕೇಳಬಹುದು? ಭರತ ಮುನಿ. ಸರಿನಾ? ಈ ಭರತ ಮುನಿಗಳು ಏನು ಮಾಡ್ತಾರೆ? ಈ ನಾಟ್ಯಶಾಸ್ತ್ರವನ್ನು ಬರೆದಿದ್ದಾರೆ. ಓಕೆ, ಈ ನಾಟ್ಯಶಾಸ್ತ್ರವನ್ನು ಕಂಡುಹಿಡಿದವರು ಯಾರು? ಈ ನಾಟ್ಯಶಾಸ್ತ್ರ ಎಂಬುವ ಬುಕ್ಕನ್ನು ಬರೆದವರು ಯಾರು ಅಂತ ನಿಮಗೆ ಕೇಳಬಹುದು? ಇದೇ ಭರತ ಮುನಿಗಳು ಬರೆದಿದ್ದಾರೆ. ಇದೇ ನಾಟ್ಯಶಾಸ್ತ್ರದಲ್ಲಿ ನಿಮಗೆ ಭರತನಾಟ್ಯದ ಬಗ್ಗೆ ಉಲ್ಲೇಖವಿದೆ. ಸೊ ಭರತನಾಟ್ಯದ ಬಗ್ಗೆ ಸಂಪೂರ್ಣ ಉಲ್ಲೇಖ ಇರುವ ಒಂದು ಬುಕ್ ಯಾವುದು ಅಂದರೆ ಇದೇ ಭರತ ಮುನಿ ಬರೆದಿರತಕ್ಕಂತಹ ನಾಟ್ಯಶಾಸ್ತ್ರ ಎನ್ನುವ ಒಂದು ಬುಕ್ಕು. ಸರಿಯಾ? ಕೇಳಬಹುದು ನಿಮಗೆ, ಕೇಳ್ತಾನೆ, ಇದು ಗೊತ್ತಿರ್ರಿ. ಆ್ಯಂಡ್ ದೆನ್ ಈ ಸಾಮವೇದ ಇದಕ್ಕೆ ಸಂಬಂಧಿಸಿದೆ. ಈ ಸಾಮವೇದ ಸಂಗೀತಕ್ಕೆ ಸಂಬಂಧಿಸಿದಂತಹ ವೇದವಾಗಿದೆ. ಸರಿನಾ? ಸೊ ಸಂಗೀತಕ್ಕೆ ಸಂಬಂಧಿಸಿದ ವೇದ ಯಾವುದು ಅಂದರೆ ಸಾಮವೇದ. ಹಾಗೆ ಯಜ್ಞ ಯಾಗಾದಿಗಳಿಗೆ ಸಂಬಂಧಿಸಿದ ವೇದ ಯಾವುದು ಅಂದರೆ ಯಜುರ್ವೇದ. ಹಾಗೆ ಮಾಟ ಮಂತ್ರಗಳಿಗೆ ಸಂಬಂಧಿಸಿದ್ದು ಬ್ಲ್ಯಾಕ್ ಮ್ಯಾಜಿಕ್ಕು. ಸರಿನಾ? ವೈಟ್ ಮ್ಯಾಜಿಕ್ ಅಲ್ಲ, ಬ್ಲ್ಯಾಕ್ ಮ್ಯಾಜಿಕ್ಕು. ಸೊ ಆ ಬ್ಲ್ಯಾಕ್ ಮ್ಯಾಜಿಕ್, ಈ ಮಾಟ ಮಂತ್ರಕ್ಕೆ ಸಂಬಂಧಿಸಿದ ಒಂದು ವೇದ ಯಾವುದು ಅಂದರೆ ಅಥರ್ವ ವೇದ. ಸರಿಯಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಪೂರ್ವವೇದ, ಏಕೈಕ ಪೂರ್ವ ವೇದ ಯಾವುದು ಅಂತ ಕೇಳ್ತಾನೆ. ಸೊ ಏಕೈಕ ಪೂರ್ವ ವೇದ ಯಾವುದು ಅಂದರೆ ಈ ಋಗ್ವೇದ. ಸರಿನಾ? ಸೊ ಯಾವ ಒಂದು ಸೆಂಚುರಿಯಲ್ಲಿ? 15 BCಯಲ್ಲಿ, ಮೀನ್ಸ್ 1500 ಶತಮಾನದಲ್ಲಿ, 1500 BC ಕ್ರಿಸ್ತಪೂರ್ವ 1500ರಲ್ಲಿ ಈ ಋಗ್ವೇದ ಹುಟ್ಟಿಕೊಂಡಿತ್ತು. ಋಗ್ವೇದದ ಕಾಲ ಇತ್ತು. ಸರಿಯಾಗಿ ಗೊತ್ತಿರಲಿ, ಇದಕ್ಕೆ ನಾವೇನಂತ ಕರಿತೀವಿ? ಪೂರ್ವವೇದ ಅಂತ ಕರಿತೀವಿ. ಸರಿನಾ? ಹಾಗೆ ಉತ್ತರ ವೇದಗಳು ಯಾವುದು? ಯಜುರ್ವೇದ, ಸಾಮವೇದ, ಹಾಗೆ ಅಥರ್ವವೇದ. ಸರಿನಾ? ಸೊ ಈ ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎನ್ನುವುದು ಈ ಮೂರೂ ಕೂಡ ನಿಮಗೆ ಉತ್ತರ ವೇದಗಳಾದರೆ, ಈ ಋಗ್ವೇದ ಅನ್ನೋದು ಮಾತ್ರ ಏಕೈಕ ಪೂರ್ವವೇದವಾಗಿದೆ. ಸರಿಯಾಗಿ ಇದು ಗೊತ್ತಿರಲಿ ನಿಮಗೆ. ಇದೇ ಋಗ್ವೇದದಲ್ಲಿ ನಿಮಗೆ ಲೋಪಮುದ್ರಾ, ಅಪಲ, ಘೋಷ ಅನ್ನೋರೆಲ್ಲರೂ ಕೂಡ ನಿಮಗೆ ಮಹಿಳಾ ವಿದ್ವಾಂಸರು ಕಂಡು ಬರ್ತಾರೆ. ಸರಿನಾ? ಸೊ ಈ ಲೋಪಮುದ್ರಾ, ಅಪಲ ಮತ್ತು ಈ ಯಾರು ಘೋಷ ಅಂತ ಹೇಳಿದೆ ಗೊತ್ತಾ? ಸೊ ಇವರೆಲ್ಲರೂ ಕೂಡ ಯಾವೊಂದು ವೇದದಲ್ಲಿ ಕಂಡುಬರ್ತಾರೆ ಅಂತ ಕೇಳ್ತಾರೆ ನಿಮಗೆ. ಇದೇ ಋಗ್ವೇದದಲ್ಲಿ ಕಂಡುಬರ್ತಾರೆ. ಸರಿನಾ? ಗೊತ್ತಿರಲಿ ನಿಮಗೆ, ಕೇಳ್ಬೋದು. ಲೋಪಮುದ್ರಾದ ಆ್ಯಕ್ಚುಲಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಚಿಲ್ಕಾ ಸರೋವರ ಎಲ್ಲಿದೆ? ಸೊ ಇವಾಗಲೇ ಹೇಳಿದ್ದೀನಿ ಎಲ್ಲಿದೆ ಅಂತ, ಒರಿಸ್ಸಾದಲ್ಲಿದೆ ಅಂತ ಹೇಳಿದ್ದೀನಿ, ಒಡಿಸ್ಸಾದಲ್ಲಿ. ಸರಿನಾ? ಸೊ ಈ ಒಡಿಸ್ಸಾದಲ್ಲಿ ನಿಮಗೆ ಚಿಲ್ಕಾ ಸರೋವರ ಕಂಡುಬರುತ್ತೆ. ಹಾಗೆ ಈ ಚಿಲ್ಕಾ ಸರೋವರದ ಬಗ್ಗೆ ಬೇರೆ ಬೇರೆ ರೀತಿ ಪ್ರಶ್ನೆ ಕೇಳಬಹುದು. ಚಿಲ್ಕಾ ಸರೋವರ ಎಲ್ಲಿದೆ? ಒಡಿಸ್ಸಾದಲ್ಲಿದೆ. ಹಾಗೆ ಭಾರತ ಅತ್ಯಂತ ಹೆಚ್ಚು ಉಪ್ಪು ನೀರಿನ ಸರೋವರ ಯಾವುದು? ಅತ್ಯಂತ ದೊಡ್ಡದು ಇದೇ ಚಿಲ್ಕಾ ಸರೋವರ. ಹಾಗೆ ಭಾರತದ ಅತ್ಯಂತ ದೊಡ್ಡ ಲಗೂನ್ ಸರೋವರ ಯಾವುದು ಅಂತ ಕೇಳಬಹುದು ನಿಮಗೆ. ಸರಿನಾ? ಸೊ ಲಗೂನ್ ಸರೋವರ ಅಂದ್ರೂ ಕೂಡ ನಿಮಗೆ ಇದೇ ಚಿಲ್ಕಾ ಸರೋವರ ಬರುತ್ತೆ. ಎಲ್ಲಿ ಕಂಡುಬರುತ್ತೆ? ಇದೇ ಒರಿಸ್ಸಾದಲ್ಲಿ ಕಂಡುಬರುತ್ತೆ. ಸರಿಯಾಗಿ ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಲಗೂನ್ ಅಂದರೆ ಏನು? ಇವಾಗ ಹೀಗೆ ಇಲ್ಲಿ ಸಮುದ್ರ ಎಲ್ಲ ಇದೆ. ಸೊ ಇಲ್ಲಿ ಆ ಲೇಕ್ ಹೇಗಾಗಿರುತ್ತೆ ಅಂದರೆ ಹಿಂಗೆ ಒಳಗಡೆ ಬಂದಿರುತ್ತೆ. ಸರಿನಾ? ಸೊ ಹಿಂಗೆ ಒಳಗಡೆ ಬಂದು ಇಲ್ಲೆಲ್ಲ ಆ ಸಮುದ್ರದ ನೀರು ತುಂಬಿಕೊಂಡಿರುತ್ತೆ. ಸಮುದ್ರದ ಎಲ್ಲ ನೀರೆಲ್ಲ ಇದ್ದರೆ ಈ ಲೇಕಲ್ಲಿ ಬಂದು ತುಂಬಿಕೊಂಡಿರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಲಗೂನ್ ಸರೋವರ ಅಂತ ಕರಿತೀವಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಭಾರತದ ಅತ್ಯಂತ ದೊಡ್ಡದಾದ ಉಪ್ಪಿನ ಸರೋವರ ಯಾವುದು ಅಂದರೆ ಲಗೂನ್ ಸರೋವರ, ಈ ಚಿಲ್ಕಾ ಸರೋವರ. ಸರಿನಾ? ಬಟ್ ಏನಾದರೂ ನಿಮಗೆ ಭಾರತದ ಅತ್ಯಂತ ಉದ್ದವಾದ ಸರೋವರ ಕೇಳಿದ್ರೆ ಹಿಂಗೆ ಉದ್ದಿರಬೇಕು, ಅದು ದೊಡ್ಡದಿರಕ್ಕೆ ನಡೀತದೆ, ಬಟ್ ಉದ್ದಿರಬೇಕು ಅಂತ ಉದ್ದವಾದ ಉಪ್ಪು ನೀರಿನ ಸರೋವರ ಯಾವುದು ಅಂತ ನಿಮ್ಗೆ ಕೇಳ್ತಾನೆ. ಸೊ ಅತ್ಯಂತ ಉದ್ದವಾದ ಉಪ್ಪು ನೀರಿನ ಸರೋವರ ನಿಮಗೆ ಯಾವುದು ಅಂದರೆ ವೆಂಬನಾಡ್ ಸರೋವರ ಅಂತ ಕಂಡುಬರುತ್ತೆ. ಈ ವೆಂಬನಾಡ್ ಸರೋವರ ಎಲ್ಲಿ ಕಂಡುಬರುತ್ತೆ ಅಂದರೆ ಕೇರಳದಲ್ಲಿ ಕಂಡುಬರುತ್ತೆ. ಓಕೆ, ಯಾವುದು? ಕೇರಳದಲ್ಲಿ.
ಸೊ ಕೇರಳದಲ್ಲಿ ದೇವರ ನಾಡು ಕೇರಳ, ಸರಿಯಾ. ಸೊ ಅಯ್ಯಪ್ಪ ಸ್ವಾಮಿಯ ಒಂದು ನಾಡು ಯಾವುದಂದ್ರೆ ಕೇರಳ, ಸರಿನಾ. ಸೊ ಗಾಡ್ಸ್ ಓನ್ ಕಂಟ್ರಿ ಅಂತ ಅದರ ಟ್ಯಾಗ್ ಲೈನೇ ಇದೆ ಪ್ರವಾಸೋದ್ಯಮ ಇಲಾಖೆದು. ಸೊ ಆ ಒಂದು ಕಂಟ್ರಿ ರಾಜ್ಯ. ಸೊ ಆ ಒಂದು ರಾಜ್ಯದಲ್ಲಿ ವೆಂಬನಾಡು ಸರೋವರ ಕಂಡುಬರುತ್ತೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು, ಮ್ಯಾಕ್ಸಿಮಮ್ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಮಧ್ಯಪ್ರದೇಶದಲ್ಲಿ ಜಾಸ್ತಿ ಆ ರೀತಿಯ ಹೇಳ್ಕೊಳ್ಳೋಂಥ ಸರೋವರ ಇಲ್ಲ, ಬಿಹಾರದಲ್ಲೂ ಕೂಡ ಆ ರೀತಿಯ ಹೇಳ್ಕೊಳ್ಳೋಂಥ ಸರೋವರ ಇಲ್ಲ, ಸರಿಯಾ. ಬಟ್ ಬಿಹಾರದ ರಾಜಧಾನಿ ಯಾವುದು? ಪಾಟ್ನಾ. ಸೊ ಪಾಟ್ನಾದ ಹಳೆಯ ಹೆಸರೇನು? ಪಾಟಲಿಪುತ್ರ, ಸರಿನಾ. ಪಾಟಲಿಪುತ್ರವನ್ನು ಕಟ್ಟಿಸಿದಂತಹ ಒಬ್ಬ ದೊರೆ ಯಾರು? ಉದಯನ್ ಅಂತ ಬರ್ತಾನೆ, ಸರಿನಾ. ಉದಯನ್ ಯಾರ ಮಗ? ಅಜಾತಶತ್ರುವಿನ ಮಗ, ಸರಿನಾ. ಈ ಅಜಾತಶತ್ರು ಎಷ್ಟನೇ ಬೌದ್ಧ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾನೋ? 1ನೇ ಬೌದ್ಧ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾನೋ, ಸರಿನಾ. ಗೊತ್ತಿರಲಿ, ಇವೆಲ್ಲವೂ ಕೂಡ ನಿಮಗೆ ಕೇಳ್ತಾನೆ. ಸೊ ಈ 1ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು? ಮಹಾಕಶ್ಯಪ ವಹಿಸ್ಕೊಂಡಿದ್ದ, ಓಕೆ, ಮಹಾಕಶ್ಯಪ. ಸೊ ಇದನ್ನು ಕೂಡ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಚ್ ಕೋರ್ಸಲ್ಲಿ ನಿಮಗೆ ಒಂದು 3ನೇ ಕ್ಲಾಸ್ ಏನೋ ಇರಬೇಕು, ಅಥವಾ 4ನೇ ಕ್ಲಾಸ್ ಇದೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಸೊ ಅಲ್ಲಿ ಬೌದ್ಧ ಧರ್ಮ ಅಂತ ಒಂದು ಕ್ಲಾಸ್ ಇದೆ. ಸೊ ಅದರಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ಕೂಡ ನೀವು ನೋಡ್ಕೋಬೋದು, ಓಕೆ, ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮಿಜೋರಾಂನ ರಾಜಧಾನಿ ಯಾವುದಿದೆ ಅಂತ ಕೇಳಿದ್ದಾನೆ. ಸೊ ಮಿಜೋರಾಂನ ರಾಜಧಾನಿ ಯಾವುದಿದೆ? ಐಜ್ವಾಲ್, ಶಿಲಾಂಗ್, ಇಂಫಾಲ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಐಜ್ವಾಲ್ ಅಂತ ಬರುತ್ತೆ, ಸರಿನಾ. ಹಾಗೆ ಮೇಘಾಲಯದ ರಾಜಧಾನಿ ಯಾವುದು? ಮೇಘಾಲಯದ ರಾಜಧಾನಿ ಶಿಲಾಂಗ್ ಅಂತ ಬರುತ್ತೆ. ಸೊ ಮಿಜೋರಾಂನ ರಾಜಧಾನಿ ಐಜ್ವಾಲ್ ಅಂತ ಬರುತ್ತೆ, ಸರಿನಾ. ಹಾಗೆ ನಮ್ಮ ಎಲ್ಲವೂ ಕೆಲವೊಂದು ಇಂಪಾರ್ಟೆಂಟ್ ರಾಜಧಾನಿಗಳು ನೋಡ್ಕೊಂಡ್ಬಿಡೋಣವಾ? ಓಕೆ. ಸೊ ಲಡಾಖ್ದ ರಾಜಧಾನಿ ಯಾವುದು? ಲೇಹ್ ಅಂತ ಬರುತ್ತೆ. ಅದಾದ ನಂತರ ಈ ಕಾಶ್ಮೀರದ ರಾಜಧಾನಿ ಯಾವುದು? ಜಮ್ಮು ಕಾಶ್ಮೀರದು ಈ ಶ್ರೀನಗರ್ ಅಂತ ಬರುತ್ತೆ, ಸರಿನಾ. ಹಾಗೆ ಈ ಹಿಮಾಚಲ ಪ್ರದೇಶದ ರಾಜಧಾನಿ ಯಾವುದು? ಹಿಮಾಚಲ ಪ್ರದೇಶದ ರಾಜಧಾನಿ ಯಾವುದು? ಶಿಮ್ಲಾ ಕಂಡು ಬರುತ್ತೆ. ಆ್ಯಂಡ್ ದೆನ್ ನಿಮಗೆ ಈ ಯಾವುದು ಹರಿಯಾಣ ರಾಜ್ಯದ ರಾಜಧಾನಿ ಯಾವುದು? ಹರಿಯಾಣದು ನಿಮಗೆ ಚಂಡೀಗಢ ಕಂಡುಬರುತ್ತೆ, ಸರಿನಾ. ಹಾಗೆ ಉತ್ತರಾಖಂಡ ರಾಜ್ಯದ ರಾಜಧಾನಿ ಯಾವುದು? ಡೆಹ್ರಾಡೂನ್ ಕಂಡುಬರುತ್ತೆ, ಸರಿಯಾ. ಇದು ಗೊತ್ತಿಲ್ಲ ನಿಮಗೆ ಕೇಳ್ತಾನೆ. ಹಾಗೆ UPಯ ರಾಜಧಾನಿ ಯಾವುದು? ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಕಂಡುಬರುತ್ತೆ. ಹಾಗೆ ಬಿಹಾರದ ರಾಜಧಾನಿ ಯಾವುದು? ಪಾಟ್ನಾ ಕಂಡುಬರುತ್ತೆ. ಹಾಗೆ ಈ ವೆಸ್ಟ್ ಬೆಂಗಾಳದ ರಾಜಧಾನಿ ಯಾವುದು? ವೆಸ್ಟ್ ಬೆಂಗಾಲ್ ರಾಜಧಾನಿ ನಿಮಗೆ ಕಲ್ಕತ್ತಾ ಕಂಡುಬರುತ್ತೆ, ಸರಿನಾ. ಹಾಗೆ ಛತ್ತೀಸ್ಗಢದ ರಾಜಧಾನಿ ಯಾವುದು? ಈ ಛತ್ತೀಸ್ಗಢದ ರಾಜಧಾನಿ ಯಾವುದು ಅಂದರೆ ನಿಮಗೆ ಈ ರಾಯ್ಪುರ್ ಅಂತ ಕಂಡುಬರುತ್ತೆ, ಸರಿನಾ. ಛತ್ತೀಸ್ಗಢದ ರಾಜಧಾನಿ ಯಾವುದು ಅಂದರೆ ನಿಮಗೆ ರಾಯ್ಪುರ್ ಕಂಡುಬರುತ್ತೆ. ಹಾಗೆ ಒಡಿಶಾದ ರಾಜಧಾನಿ ಯಾವುದು? ಭುವನೇಶ್ವರ್ ಅಂತ ಬರುತ್ತೆ, ಸರಿನಾ. ಸೊ ಹಾಗೆ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು ಕಂಡುಬರುತ್ತೆ. ಹಾಗೆ ಮಹಾರಾಷ್ಟ್ರದ ರಾಜಧಾನಿ ಯಾವುದು? ಮುಂಬೈ ಕಂಡುಬರುತ್ತೆ, ಸರಿನಾ. ಹಾಗೆ ನೆಕ್ಸ್ಟ್ ಯಾವ್ದು ಕಂಡುಬರುತ್ತೆ? ಈ ನಮ್ಮ ತೆಲಂಗಾಣದ ರಾಜಧಾನಿ ಯಾವುದು? ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಕಂಡುಬರುತ್ತೆ. ಹಾಗೆ ಈ ನಮ್ಮ ತಮಿಳುನಾಡದ ರಾಜಧಾನಿ ಯಾವುದು? ಚೆನ್ನೈ ಕಂಡುಬರುತ್ತೆ, ಸರಿಯಾ. ಹಾಗೆ ನಿಮಗೆ ಇವು ಇನ್ನೊಂದು ಯಾವುದು ಕಂಡುಬರುತ್ತೆ ನಿಮಗೆ? ಈ ಗುಜರಾತದು, ಓಕೆ, ಗುಜರಾತದ ರಾಜಧಾನಿ ಯಾವುದು? ಗಾಂಧಿನಗರ ಕಂಡುಬರುತ್ತೆ, ಸರಿನಾ. ಈ ರೀತಿ ಎಲ್ಲ ರಾಜ್ಯಗಳ ನೀವು ರಾಜಧಾನಿಗಳನ್ನು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಸೊ ರಾಜ್ಯದ ರಾಜಧಾನಿ, ಹಾಗೆ ರಾಜ್ಯದ ರಾಜ್ಯಪಾಲರು, ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಯಾಕಂದರೆ ಫಿಕ್ಸ್ ಕ್ವಶನ್ ಇದಾವೆ ಇವೆಲ್ಲವೂ ಕೂಡ. ಸೊ ಈ ಟಾಪಿಕ್ಗಳನ್ನೇ ನೀವು ಬಿಟ್ಟು ಹೋಗಲೇಬಾರ್ದು. ನೀವು ಯಾವುದೇ ಎಕ್ಸಾಮ್ ಬರೀರಿ, ಸೆಂಟ್ರಲ್ ಗೌರ್ಮೆಂಟ್ದು ನೀವು ಯಾವುದು SSC ಎಕ್ಸಾಮ್ ಯಾವುದೇ ಬರೀರಿ, RRB ಎಕ್ಸಾಮ್ ಯಾವುದೇ ಬರೀರಿ, ಅಥವಾ ನೀವು ಈ ಅಗ್ನಿವೀರ್ ಬರೀರಿ, ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬರೀರಿ, ಯಾವುದೇ ಬರೆದ್ರೂ ಕೂಡ ಇವೆಲ್ಲ ನೀವು ನೋಡ್ಕೊಂಡು ಹೋಗಲೇಬೇಕಾಗಿದ್ದು, ಸರಿನಾ. ಸೊ ಮಸ್ಟ್ ಆ್ಯಂಡ್ ಶುಡ್ ಇದ್ರೇನೋ ನೋಡ್ಕೊಂಡು ಹೋಗಲೇಬೇಕಾಗಿರೋಂಥ ಟಾಪಿಕ್ಗಳಿವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಬಿಹು ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯವಾಗಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯವಾಗಿದೆ ಬಿಹು? ಬಿಹಾರದು. ಬಿ ಫಾರ್ ಬಿಹು, ಬಿ ಫಾರ್ ಬಿಹಾರ್ ಹಾಕಕ್ಕಾಗತ್ತಾ? ನೋವೇ. ಆ್ಯಂಡ್ ದೆನ್ ಅಸ್ಸಾಂ, ಪಂಜಾಬ್ ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಬಿಹು ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯವಾಗಿದೆ ಅಂತ ಕೇಳಿದ್ರೆ ಅಸ್ಸಾಂ ರಾಜ್ಯದ ಸಾಂಪ್ರದಾಯಿಕ ಅಥವಾ ಜಾನಪದ ನೃತ್ಯ ಯಾವುದು ಅಂದರೆ ಈ ಬಿಹು ಆಗುತ್ತೆ, ಸರಿನಾ. ಬಿಹು ಅನ್ನೋದು ನೀವು ಸಾಕು ಸರಿ ಕೇಳಿರ್ತೀರ. ಸೊ ಬಿಹು ಅನ್ನೋದು ಯಾವ ಒಂದು ರಾಜ್ಯದ ನೃತ್ಯವಾಗಿದೆ ಅಂದರೆ ಅಸ್ಸಾಂ ರಾಜ್ಯದ ನೃತ್ಯ ಯಾವುದು ಅಂದರೆ ನಿಮಗೆ ಬಿಹು ಕಂಡುಬರುತ್ತೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ಛತ್ ಪೂಜಾ ಅಂತ ಕಂಡುಬರುತ್ತೆ. ಛತ್ ಪೂಜಾ, ಈ ಛತ್ ಪೂಜಾ ಎನ್ನುವ ಹಬ್ಬ ಯಾವ ಒಂದು ರಾಜ್ಯದಲ್ಲಿ ಭಾಳ ಫೇಮಸ್ ಇದೆ, ಎಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳ್ತಾನೆ. ಈ ಬಿಹಾರದಲ್ಲಿ, ಓಕೆ, ಈ ಬಿಹಾರ ಏನಿದೆ ಅಲ್ವಾ, ಈ ಬಿಹಾರದಲ್ಲಿ ನಿಮಗೆ ಛತ್ ಪೂಜಾ ಎನ್ನುವ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಸರ್ ಬಿಹಾರಲ್ಲಿ ಆಪ್ಷನ್ ಕೊಟ್ಟಿರಲಿಲ್ಲ, ಜಾರ್ಖಂಡ್ ಹಾಕಬೇಕಾಗತ್ತೆ. ಸರ್ ಜಾರ್ಖಂಡ್ ಕೂಡ ಆಪ್ಷನ್ ಕೊಟ್ಟಿರಲಿಲ್ಲ. ಆ್ಯಂಡ್ ದೆನ್ ನಾರ್ತ್ ವೆಸ್ಟ್ ಬೆಂಗಾಲ್ ಅಂತ ಹಾಕಬೇಕಾಗತ್ತೆ, ಸರಿನಾ. ಆ್ಯಂಡ್ ದೆನ್ ಅದನ್ನೂ ಕೊಟ್ಟಿರಲಿಲ್ಲ, ಉತ್ತರ ಪ್ರದೇಶ ಹಾಕಬೇಕಾಗತ್ತೆ. ಒಟ್ಟಿನಲ್ಲಿ ಏನು ಅಂದರೆ ಈ ಭಾಗದಲ್ಲಿ ನಿಮಗೆ ಗೊತ್ತಾಗೇ ಆಗಿರುತ್ತೆ ಇವಾಗ. ಸೊ ಭಾರತ ಹೀಗಿದೆ ಅಂದರೆ, ಸರಿಯಾ. ಸೊ ಹೀಗೆ ಇಲ್ಲಿದೆ ಅಂದರೆ ಈ ಭಾಗದಲ್ಲಿ ಏನಂದರೆ ಈ ಛತ್ ಪೂಜಾ ಆಚರಣೆ ಮಾಡ್ತಾರೆ. ಸೊ ಸ್ಪೆಷಲಿ ನಾವು ಬಿಹಾರ ಅಂತ ಹೇಳ್ತೀವಿ. ಬಟ್ ಬಿಹಾರ ಏನಾದರೂ ಆಪ್ಷನ್ ಇರಲಿಲ್ಲ ಅಂದರೆ ಇವೆಲ್ಲವೂ ಕೂಡ ನೀವು ನೆಕ್ಸ್ಟ್ ಪ್ರಿಫರೆನ್ಸ್ ಆಗಿ ತೊಗೋಬಹುದು, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಭಾಂಗ್ರಾ ಮತ್ತು ಗಿಡ್ಡಾ ನೃತ್ಯಗಳು ನಿಮಗೆ ಎಲ್ಲಿ ಕಂಡುಬರ್ತವೆ ಅಂತ ಕೇಳ್ತಾನೆ. ಯಾವುದು? ಭಾಂಗ್ರಾ ಮತ್ತು ಗಿಡ್ಡಾ ಎನ್ನುವ 2 ನೃತ್ಯಗಳು ಎಲ್ಲಿ ಕಂಡುಬರ್ತವೆ, ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತವೆ? ಈ ಪಂಜಾಬಲ್ಲಿ ಕಂಡುಬರ್ತವೆ, ಸರಿನಾ. ಹರಿಕೇನ್ ಎನ್ನುವ ಒಂದು ಸರೋವರ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾನೆ. ಲಾಸ್ಟ್ UPSCಯಲ್ಲಿ 2022-23ರಲ್ಲಿ ಕೇಳಿದ್ದ ಹರಿಕೇನ್ ಸರೋವರ. ಈ ಹರಿಕೇನ್ ಸರೋವರ ಅಂತ ಕಂಡುಬರುತ್ತೆ. ಈ ಹರಿಕೇನ್ ಸರೋವರ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದ. ಇದೇ ಪಂಜಾಬಲ್ಲಿ ನಿಮಗೆ ಹರಿಕೇನ್ ಸರೋವರ ಕಂಡುಬರುತ್ತೆ. ರೀಸೆಂಟಾಗಿ ಇದು ರಾಮ್ಸರ್ ತಾಣಕ್ಕೆ ಕೂಡ ಸೇರ್ಪಡೆಯಾಗಿದೆ. ಯಾವುದು? ಈ ಹರಿಕೇನ್ ಸರೋವರ ಅನ್ನೋದು, ಸರಿನಾ. ಸೊ ಈ ರಾಮ್ಸರ್
ತಾಣ ಅಂದರೆ ಏನು? ವೆಟ್ಲ್ಯಾಂಡ್ಸ್. ಓಕೆ, ತೇವ ಭೂಮಿಗಳು ಅಂತ ನಾವು ಕರಿತೀವಿ. ಸೊ ಇಲ್ಲಿ ಎಲ್ಲಿ ನಡೀತಿದ್ದು ಮೊದಲ ಸಮಾವೇಶ, ಎಲ್ಲಿದು ತೀರ್ಮಾನ ತಗೊಂಡ್ರು? ರಾಮ್ಸರ್ ಅನ್ನೋದು ಇರಾನ್ನ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ, ಇರಾನ್ ಒಂದು ದೇಶದಲ್ಲಿ ಕಂಡುಬರುತ್ತೆ. ಸೊ ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ? ರಾಮ್ಸರ್ ಕನ್ವೆನ್ಷನ್ ಅಂತ ಕರಿತೀವಿ. ಸರಿಯಾಗಿ ಗೊತ್ತಿರಲಿ ನಿಮಗೆ. ಎಷ್ಟರಲ್ಲಿ? 1971ರಲ್ಲಿ ಈ ರಾಮ್ಸರ್ ಕನ್ವೆನ್ಷನ್ ನಡೆದಿರ್ತದೆ, ರಾಮ್ಸರ್ ಸಮಾವೇಶ ನಡೆದಿರ್ತದೆ. ಎಲ್ಲಿ? ಇರಾನ್ ಭಾಗದಲ್ಲಿ. ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಲಂಡನ್ ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದಾನೆ. ಓಕೆ, ಥೇಮ್ಸು, ಜೇಮ್ಸು, ಹೇಮ್ಸು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸೊ ಆಪ್ಷನ್ ಇಲ್ಲಿ ಕೆಳಗಡೆ ನೋಡಿದ್ರೆ ಇದು ನಿಮ್ದು ರಾಂಗ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ, ಥೇಮ್ಸ್ ನದಿಯ ತೀರದಲ್ಲಿ ನಿಮಗೆ ಲಂಡನ್ ಎನ್ನುವ ಒಂದು ನಗರ ಕಂಡುಬರುತ್ತೆ. ಸೊ ಲಂಡನ್ ಇವೆಲ್ಲವೂ ಕೂಡ ನೀವು ಇಂಪಾರ್ಟೆಂಟ್ ಇದೆ ರೀ. ಓಕೆ, ಸೊ ಈ ಲಂಡನ್ ಯಾವ ಒಂದು ನದಿ ತೀರದಲ್ಲಿದೆ ಅಂತ ಕೇಳ್ತಾನೆ. ಹಾಗೆ ಬೆಂಗಳೂರು ಯಾವ ಒಂದು ನದಿ ತೀರದಲ್ಲಿದೆ ಅಂತ ಕೇಳ್ತಾನೆ. ಬೆಂಗಳೂರು ಕೇಳಿದಾಗ ಅರ್ಕಾವತಿ ಮತ್ತು ವೃಷಭಾವತಿ ಅಂತ ಹೇಳಿ. ಹಾಗೆ ನಿಮಗೇನಾದರೂ ಈ ಲಂಡನ್ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಈ ಥೇಮ್ಸ್ ನದಿ ಅಂತ ಹೇಳಬೇಕಾಗುತ್ತೆ. ಹಾಗೆ ಪ್ಯಾರಿಸ್ ಯಾವ ನದಿ ತೀರದಲ್ಲಿದೆ ಅಂತ ಕೇಳಿದ್ರೆ, ಪ್ಯಾರಿಸ್ ಅಂತ ಕೇಳಿದ್ರೆ ಸೀನ್ ನದಿ ಅಂತ ಹೇಳಬೇಕಾಗುತ್ತೆ. ಸರಿನಾ? ಹಾಗೆ ನಿಮಗೆ ಈ ವಾಷಿಂಗ್ಟನ್ DC. ಓಕೆ, ಈ ವಾಷಿಂಗ್ಟನ್ DC ಏನಿದೆ ಅಲ್ವಾ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಅಮೆರಿಕದಲ್ಲಿ ಕಂಡುಬರ್ತಕ್ಕಂಥ ಒಂದು ನಗರ. ಇದು ಯಾವ ಒಂದು ನದಿ ತೀರದಲ್ಲಿ ಕಂಡುಬರುತ್ತೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ, ವಾಷಿಂಗ್ಟನ್ DC ಈಸ್ ಲೊಕೇಟೆಡ್ ಆನ್ ದ ರಿವರ್ ಬ್ಯಾಂಕ್ ಆಫ್ ಫೋಟೋಮ್ಯಾಕ್. ಓಕೆ, ಫೋಟೋಮ್ಯಾಕ್ ನದಿ ತೀರದಲ್ಲಿ ನಿಮಗೆ ಈ ವಾಷಿಂಗ್ಟನ್ DC ಒಂದು ನಗರ ಕಂಡುಬರುತ್ತೆ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಹೈದರಾಬಾದ್ ಯಾವ ಒಂದು ನದಿ ತೀರದಲ್ಲಿ ಕಂಡುಬರುತ್ತೆ? ಹೈದರಾಬಾದ್. ಓಕೆ, ಈ ಹೈದರಾಬಾದ್ ಅನ್ನೋದು ನಿಮಗೆ ಮೂಸಿ ನದಿ ತೀರದಲ್ಲಿ ಕಂಡುಬರುತ್ತೆ. ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ತಾನೆ. ಆ್ಯಂಡ್ ದೆನ್ ನಿಮಗೆ ಈ ದೆಹಲಿ ನಿಮಗೆ ಯಮುನಾ ನದಿ ತೀರದಲ್ಲಿ ಕಂಡುಬರುತ್ತೆ. ಮಥುರಾ ಯಮುನಾ ನದಿ ತೀರದಲ್ಲಿ ಕಂಡುಬರುತ್ತೆ. ಸರಿನಾ? ಪ್ರಯಾಗ್ರಾಜು ನಿಮಗೆ ಗಂಗಾ ನದಿ ತೀರ ಹಾಗೆ ಯಮುನಾ ನದಿ ತೀರ ಎರಡರಲ್ಲೂ ಕೂಡ ಕಂಡುಬರುತ್ತೆ. ಸರಿನಾ? ಹಾಗೆ ಸರಸ್ವತಿ ನದಿ ಕೂಡ ಅಲ್ಲೇ ಆ್ಯಡಪ್ ಆಗುತ್ತೆ. ಎಲ್ಲಿ? ಈ ಗಂಗಾ ಮತ್ತು ಯಮುನಾಗೆ ಸರಸ್ವತಿ ನದಿ ಬಂದು ಸೇರುವ ಒಂದು ಸ್ಥಳ ಯಾವುದು ಅಂದರೆ ನಿಮಗೆ ಪ್ರಯಾಗ್ರಾಜ್ ಅಂತ ಕಂಡುಬರುತ್ತೆ. ಸರಿನಾ? ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಮತ್ತೆ ಯಾವುದು ಕೇಳಬಹುದು? ಓಕೆ, ಇವಾಗ ಇದನ್ನು ಕೇಳಬಹುದು ನಿಮಗೆ. ಈಜಿಪ್ಟ್ ಯಾವ ಒಂದು ನದಿ ತೀರದಲ್ಲಿ ಕಂಡುಬರುತ್ತೆ ಅಂತ ಕೇಳಬಹುದು ನಿಮಗೆ. ಓಕೆ, ಈಜಿಪ್ಟ್ ಯಾವುದು ಅಂದರೆ ನೈಲ್ ನದಿ ತೀರದಲ್ಲಿ ಕಂಡುಬರುತ್ತೆ. ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಈ ಮಾಡೆಲ್ ಕ್ವಶನ್ ಪೇಪರ್ನ ಕೆಲವು ಪ್ರಶ್ನೆಗಳು. ಆ್ಯಕ್ಚುಲಾಗಿ ಸ್ವಲ್ಪ ಅರ್ಜೆಂಟ್ ವರ್ಕ್ ಇರೋದ್ರಿಂದ ಸ್ವಲ್ಪ ಕ್ಲಾಸ್ಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸೊ ನೆಕ್ಸ್ಟ್ ಇದರ ಕಂಟಿನ್ಯೂಷನ್ ಪಾರ್ಟ್ ನಾಳೆ ಅಪ್ಲೋಡ್ ಮಾಡಿರ್ತೀನಿ, ಯಾಕಂದರೆ ಸ್ವಲ್ಪ ಇವಾಗ ಅರ್ಜೆಂಟ್ ಸ್ವಲ್ಪ ವರ್ಕ್ ಇದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡಿರ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.